ಈ ಅಭ್ಯಾಸಕ್ಕೆ ಸ್ವಾಗತ. ಇಂದು ನಾವು ಹೈಡ್ರಾಲಿಕ್ ಜಾಕ್ ಮತ್ತು ಬ್ರೇಕ್ ಸಿಸ್ಟಮ್ಗಾಗಿ ಹೈಡ್ರಾಲಿಕ್ ಸರ್ಕ್ಯೂಟ್ ಅನ್ನು ಪತ್ತೆ ಹಚ್ಚುವ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಾಡ್ಯೂಲ್ ನಿಮಗೆ ಜ್ಞಾನ ಮತ್ತು ಸಾಮರ್ಥ್ಯಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ. ಹೈಡ್ರಾಲಿಕ್ ಬ್ರೇಕ್ ಸರ್ಕ್ಯೂಟ್ನಲ್ಲಿ ಪ್ರಮುಖ ಘಟಕಗಳು ಮತ್ತು ಕಾರ್ಯಗಳನ್ನು ಗುರುತಿಸಿ ಮತ್ತು ವಿವರಿಸುತ್ತದೆ. ಅಗತ್ಯವಿರುವ ಟೂಲ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಸ್. ಟ್ರೈನೀಸ್ ಟೂಲ್ ಕಿಟ್. ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ನ ಕಟ್ ಸೆಕ್ಷನ್ ಮಾಡೆಲ್. ವಾಹನದಲ್ಲಿನ ಹೈಡ್ರಾಲಿಕ್ ಬ್ರೇಕ್, ಅಗತ್ಯವಿರುವಂತೆ ಕಾಟನ್ ವೇಸ್ಟ್, ಬ್ರೇಕ್ ಆಯಿಲ್ .3.4. ಈ ಪ್ರದರ್ಶನದಲ್ಲಿ ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ನ ಕಟ್ ಸೆಕ್ಷನ್ ಮಾಡೆಲ್ ಅನ್ನು ಇರಿಸಿ. ಮುಂದೆ ಬ್ರೇಕ್ ಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತೋರಿಸಲು ಸರಳವಾದ ಚಿತ್ರವನ್ನು ಬರೆಯಿರಿ. ಇದರಿಂದ ಎಲ್ಲ ಭಾಗಗಳನ್ನು ನೋಡಲು ಸುಲಭವಾಗುತ್ತದೆ. ಈಗ ನಾವು ಬ್ರೇಕ್ ಸಿಸ್ಟಮ್ನ ಪ್ರಮುಖ ಭಾಗಗಳನ್ನು ಗುರುತಿಸೋಣ. ಬ್ರೇಕ್ ಪೈಪ್ಲೈನ್ ಯೂನಿಯನ್ಸ್, ಬ್ರೇಕ್ ಪುಷ್ ರಾಡ್, ಬ್ರೇಕ್ ಫ್ಲೆಕ್ಸಿಬಲ್ ಹೋಸಸ್, ಬ್ರೇಕ್ ಪೆಡಲ್ ರಿಟರ್ನ್ ಸ್ಪ್ರಿಂಗ್, ಮಾಸ್ಟರ್ ಸಿಲಿಂಡರ್, ಹೋಲ್ಡ್ ಡೌನ್ ಸ್ಪ್ರಿಂಗ್, ಬ್ರೇಕ್ ಲೈನಿಂಗ್, ಬ್ರೇಕ್ ಸ್ಟೀಲ್ ಪೈಪ್ಲೈನ್ಸ್, ಬ್ರೇಕ್ ಅಡ್ಜಸ್ಟರ್, ಶೂ ರಿಟರ್ನ್ ಸ್ಪ್ರಿಂಗ್, ಸ್ಟಾಪ್ ಲೈಟ್ ಸ್ವಿಚ್, ಹ್ಯಾಂಡ್ ಬ್ರೇಕ್ ಲಿವರ್, ಪಿವೋಟ್, ಬ್ರೇಕ್ ಪ್ಲೇಟ್ ಕ್ಯಾರಿಯರ್, ವೀಲ್ ಸಿಲಿಂಡರ್, ಪಾರ್ಕಿಂಗ್ ಬ್ರೇಕ್ ಕೇಬಲ್, ಬ್ರೇಕ್ ಶೂ, ಬ್ರೇಕ್ ಪೆಡಲ್, ಲಾಕ್ ನಟ್ ಮತ್ತು ಕ್ಲೆವಿಸ್. ಈಗ ಬ್ರೇಕ್ ಸಿಸ್ಟಮ್ನ ಪ್ರತಿಯೊಂದು ಭಾಗವನ್ನು ವಿವರವಾಗಿ ನೋಡೋಣ. ಬ್ರೇಕ್ ಪೈಪ್ ಯೂನಿಯನ್ ಒಂದು ಸಣ್ಣ ಲೋಹದ ಘಟಕವಾಗಿದ್ದು, ಇದು ಬ್ರೇಕ್ ಪೈಪ್ಗಳು ಮತ್ತು ಹೋಸ್ ಪೈಪ್ಗಳನ್ನು ಹೈಡ್ರಾಲಿಕ್ ಬ್ರೇಕಿಂಗ್ ಸಿಸ್ಟಮ್ನಲ್ಲಿ ಸಂಪರ್ಕಿಸುತ್ತದೆ. ನೀವು ಬ್ರೇಕ್ ಪೆಡಲ್ ಅನ್ನು ಒತ್ತಿದಾಗ ಬ್ರೇಕ್ ಆಯಿಲ್ ಅನ್ನು ಕ್ಯಾಲಿಪರ್ಗಳಿಗೆ ಹರಿಯುವಂತೆ ಮಾಡುತ್ತದೆ. ಪುಷ್ ರಾಡ್ಗಳು. ಬ್ರೇಕ್ ಪೆಡಲ್ ಅನ್ನು ಒತ್ತಿದಾಗ ಮಾಸ್ಟರ್ ಸಿಲಿಂಡರ್ನಲ್ಲಿನ ಪಿಸ್ಟನ್ಗಳ ಮೇಲೆ ಪುಷ್ ರಾಡ್ ಬಲವನ್ನು ಬೀರುತ್ತದೆ. ಬ್ರೇಕ್ ಆಯಿಲ್ನ ರಿಸರ್ವಾಯರ್ ಆಯಿಲ್ ಅನ್ನು ಕಾಂಪನ್ಸೇಟಿಂಗ್ ಪೋರ್ಟ್ ಮೂಲಕ ಪ್ರೆಷರ್ ಚೇಂಬರ್ಗೆ ಹರಿಯುವಂತೆ ಮಾಡುತ್ತದೆ. ಬ್ರೇಕ್ ಓಸ್ ಒಂದು ಫ್ಲೆಕ್ಸಿಬಲ್ ಪೈಪ್ ಆಗಿದ್ದು, ಅದು ನಿಮ್ಮ ಕಾರಿನ ಮಾಸ್ಟರ್ ಸಿಲಿಂಡರ್ನಿಂದ ಬ್ರೇಕ್ಗಳಿಗೆ ಬ್ರೇಕ್ ಆಯಿಲ್ ಅನ್ನು ಒಯ್ಯುತ್ತದೆ. ಬ್ರೇಕ್ ಓಸ್ಗಳು ರಬ್ಬರ್, ಸ್ಟೀಲ್ ಬ್ರೈಡೆಡ್ ಮತ್ತು PTFE ನಂತಹ ವಿವಿಧ ಪ್ರಕಾರಗಳಿವೆ. ಬ್ರೇಕ್ ರಿಟರ್ನ್ ಸ್ಪ್ರಿಂಗ್ ಎಂದರೇನು? ಅದರಿಂದ ಪೆಡಲ್ ಬಿಡುಗಡೆಯಾದಾಗ ಬ್ರೇಕ್ ಶೂಗಳನ್ನು ಹಿಂತೆಗೆದುಕೊಳ್ಳುವಲ್ಲಿ ಸಹಾಯ ಮಾಡುವ ಕೆಲವು ಬ್ರೇಕ್ ಸಿಸ್ಟಮ್ಗಳ ಒಂದು ಭಾಗವಾಗಿದೆ. ಇದು ಮಾಸ್ಟರ್ ಸಿಲಿಂಡರ್ ಒಳಗೆ ಇರುವ ಒಂದು ಘಟಕವಾಗಿದೆ. ಹೈಡ್ರಾಲಿಕ್ ಫೋರ್ಸ್ ಅನ್ನು ರಚಿಸಲು ಮಾಸ್ಟರ್ ಸಿಲಿಂಡರ್ ಬ್ರೇಕ್ ಪೆಡಲ್ ಪ್ರೆಷರ್ ಅನ್ನು ಬಳಸುತ್ತದೆ. ಈ ಪ್ರೆಷರ್ ಪ್ರತ್ಯೇಕ ಬ್ರೇಕ್ಗಳಿಗೆ ಬ್ರೇಕ್ ಲೈನ್ಗಳ ಮೂಲಕ ಹರಡುತ್ತದೆ. ಪ್ರತಿ ವೀಲ್ನಲ್ಲಿ ಹೈಡ್ರಾಲಿಕ್ ಪ್ರೆಷರ್ ವೀಲ್ ಸಿಲಿಂಡರ್ನ ಅಥವಾ ಕ್ಯಾಲಿಪರ್ಗಳಲ್ಲಿ ಪಿಸ್ಟನ್ಗಳನ್ನು ಆಕ್ಟಿವೇಟ್ ಮಾಡಲಾಗುತ್ತದೆ. ಬ್ರೇಕ್ ಪ್ಯಾಡ್ಗಳು ಅಥವಾ ಶೂಗಳನ್ನು ಡಿಸ್ಕ್ ಅಥವಾ ಡ್ರಮ್ನೊಂದಿಗೆ ತೊಡಗಿಸುತ್ತದೆ. ಈ ಫ್ರಿಕ್ಷನ್ ವಾಹನವನ್ನು ನಿಧಾನಗೊಳಿಸುತ್ತದೆ ಮತ್ತು ನಿಲ್ಲಿಸುತ್ತದೆ. ಇದನ್ನು ಟ್ರಾನ್ಸ್ಮಿಟ್ ಮಾಡುವುದರಲ್ಲಿ ಬ್ರೇಕ್ ಆಯಿಲ್ ಮುಖ್ಯವಾದ ಪಾತ್ರ ವಹಿಸುತ್ತದೆ ಮತ್ತು ಸುರಕ್ಷತೆಗಾಗಿ ನಿರ್ವಹಿಸಬೇಕು. ಹೋಲ್ಡ್ ಡೌನ್ ಸ್ಪ್ರಿಂಗ್ ನಿಜವಾಗಿಯೂ ಆಟೋಮೇಟಿವ್ ವಾಹನದಲ್ಲಿ ಡ್ರಮ್ ಬ್ರೇಕ್ ಸಿಸ್ಟಮ್ನ ನಿರ್ಣಾಯಕ ಅಂಶವಾಗಿದೆ. ಬ್ರೇಕ್ ಲೈನರ್ಗಳು ನಿಮ್ಮ ವಾಹನದ ಬ್ರೇಕ್ಗಳ ಭಾಗಗಳಾಗಿವೆ. ಅದು ವೀಲ್ಗಳನ್ನು ತಿರುಗುವುದನ್ನು ನಿಲ್ಲಿಸುತ್ತದೆ. ಇದು ಸಾಕಷ್ಟು ಹೀಟ್ ಮತ್ತು ಫ್ರಿಕ್ಷನ್ ಅನ್ನು ನಿಭಾಯಿಸಬಲ್ಲ ಕಠಿಣ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಬ್ರೇಕ್ ಸ್ಟೀಲ್ ಪೈಪ್ಲೈನ್ಗಳು ಕಾರಿನ ಬ್ರೇಕಿಂಗ್ ಸಿಸ್ಟಮ್ನಲ್ಲಿ ಬ್ರೇಕ್ ಆಯಿಲ್ ಅನ್ನು ಸಾಗಿಸುವ ಗಟ್ಟಿಮುಟ್ಟಾದ ಟ್ಯೂಬ್ಗಳಾಗಿವೆ. ಆದ್ದರಿಂದ ನಿಮ್ಮ ಬ್ರೇಕ್ಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನೀವು ನಿಲ್ಲಿಸಬೇಕಾದಾಗ ತ್ವರಿತವಾಗಿ ಪ್ರಕ್ರಿಯಿಸಲು ನಿಮ್ಮ ಕಾರಿನಲ್ಲಿರುವ ಹೆಚ್ಚಿನ ಬ್ರೇಕ್ ಲೈನರ್ಗಳು ಸ್ಟೀಲ್ ಟ್ಯೂಬ್ಗಳಿಂದ ಮಾಡಲಾಗಿದೆ.
ಬ್ರೇಕ್ ಲೈಟ್ ಸ್ವಿಚ್. ನೀವು ಬ್ರೇಕ್ ಪೆಡಲ್ ಅನ್ನು ಒತ್ತಿದಾಗ ಬ್ರೇಕ್ ಲೈಟ್ಗಳು ಆಕ್ಟಿವೇಟ್ ಮಾಡಬಹುದಾದ ಸಾಧನಗಳಾಗಿವೆ. ಇದು ಬ್ರೇಕ್ ಹಾಕಲಾಗಿದೆ ಎಂದು ಸೂಚಿಸಲು ವಾಹನಕ್ಕೆ ಸಿಗ್ನಲ್ಗಳನ್ನು ಸಹ ಕಳಿಸುತ್ತದೆ. ಹ್ಯಾಂಡ್ ಬ್ರೇಕ್ ಲಿವರ್ ಎನ್ನುವುದು ಮ್ಯಾನ್ಯುಯಲ್ ಬ್ರೇಕ್ನ ಕಂಟ್ರೋಲ್ ಡಿವೈಸ್ ಆಗಿದ್ದು, ಅದು ಕಾಲು ಪೆಡಲ್ ಅನ್ನು ಬಳಸದೆಯೇ ಬ್ರೇಕ್ಗಳನ್ನು ಅಪ್ಲೈ ಮಾಡಲು ನಿಮಗೆ ಅನುಮತಿಸುತ್ತದೆ. ಬ್ರೇಕ್ ಶೂ ಎನ್ನುವುದು ಡ್ರಮ್ ಬ್ರೇಕ್ ಸಿಸ್ಟಮ್ನ ಒಂದು ಭಾಗವಾಗಿದೆ. ಬ್ರೇಕ್ ಶೂ ಬ್ರೇಕ್ ಲೈನಿಂಗ್ ಅನ್ನು ಒಯ್ಯುತ್ತದೆ ಮತ್ತು ವೀಲ್ ಅನ್ನು ನಿಧಾನಗೊಳಿಸಲು ಅಥವಾ ನಿಲ್ಲಿಸಲು ಬ್ರೇಕ್ ಡ್ರಮ್ಗಳ ಒಳಭಾಗಕ್ಕೆ ಒತ್ತುತ್ತದೆ. ಪಿವೋಟ್ ಮತ್ತು ಪಿಸ್ಟನ್. ಬ್ರೇಕ್ ಶೂಗಳು ಒಂದು ತುದಿಯಲ್ಲಿ ಪಿವೋಟ್ ಮತ್ತು ಇನ್ನೊಂದು ತುದಿಯಲ್ಲಿ ಪಿಸ್ಟನ್ ಅನ್ನು ಹೊಂದಿರುತ್ತದೆ. ಪ್ರಮುಖ ಶೂನಲ್ಲಿ ಡ್ರಮ್ ತಿರುಗುವ ದಿಕ್ಕಿಗೆ ಸಂಬಂಧಿಸಿದಂತೆ ಪಿಸ್ಟನ್ ಅನ್ನು ಪ್ರಮುಖ ಅಂಚಿನಲ್ಲಿ ಇರಿಸಲಾಗುತ್ತದೆ. ಬ್ರೇಕ್ ಶೂ ಕ್ಯಾರಿಯರ್ ಪ್ಲೇಟ್ ಡಿಸ್ಕ್ ಬ್ರೇಕ್ ಸಿಸ್ಟಮ್ನಲ್ಲಿನ ಒಂದು ಅಂಶವಾಗಿದೆ. ಇದು ಪಿನ್ಗಳನ್ನು ಉಳಿಸಿಕೊಳ್ಳುವ ಮುಖೇನ ಬ್ರೇಕ್ ಲೈನಿಂಗ್ಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದು ಸಾಮಾನ್ಯವಾಗಿ ಶೀಟ್ ಮೆಟಲ್ನಿಂದ ಮಾಡಲ್ಪಟ್ಟಿದೆ ಮತ್ತು ಬ್ರೇಕ್ ಸಿಲಿಂಡರ್ ಪಿಸ್ಟನ್ ಅನ್ನು ಎದುರಿಸುವ ಬಲ್ಜ್ ಅನ್ನು ಒಳಗೊಂಡಿದೆ. ವೀಲ್ ಸಿಲಿಂಡರ್ ಹೈಡ್ರಾಲಿಕ್ ಡ್ರಮ್ ಬ್ರೇಕ್ ಸಿಸ್ಟಮ್ನ ಒಂದು ಭಾಗವಾಗಿದೆ. ವೀಲ್ನ ತಿರುಗುವಿಕೆಯನ್ನು ನಿಲ್ಲಿಸಲು ಬ್ರೇಕ್ ಶೂ ಮೇಲೆ ಪ್ರೆಷರ್ ಏರುವುದು ಇದರ ಉದ್ದೇಶವಾಗಿದೆ. ಫ್ರಿಕ್ಷನ್ನ ಮೂಲಕ ವಾಹನವನ್ನು ನಿಧಾನಗೊಳಿಸುವುದು, ಡ್ರಮ್ನೊಂದಿಗೆ ಸಂಪರ್ಕಕ್ಕೆ ತರಲು ಶೂಗಳ ಮೇಲೆ ಬಲವನ್ನು ಪ್ರಯೋಗಿಸುವುದು ಇದರ ಉದ್ದೇಶವಾಗಿದೆ. ಬ್ರೇಕ್ ಪೆಡಲ್ ಕಾರನ್ನು ನಿಲ್ಲಿಸಲು ನಿಮ್ಮ ಪಾದದಿಂದ ಒತ್ತುವ ಕಾರಿನ ಭಾಗವಾಗಿದೆ. ಇದು ಮಾಸ್ಟರ್ ಸಿಲಿಂಡರ್ಗೆ ಸಂಪರ್ಕಗೊಂಡಿದೆ. ಇದು ಕಾರನ್ನು ನಿಧಾನಗೊಳಿಸಲು ಅಥವಾ ನಿಲ್ಲಿಸಲು ಬ್ರೇಕ್ಗಳನ್ನು ತಳ್ಳುತ್ತದೆ. ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ನಲ್ಲಿ ಮಾಸ್ಟರ್ ಸಿಲಿಂಡರ್ಗೆ ಬ್ರೇಕ್ ಲಾಕ್ ಡಿವೈಸ್ ಅನ್ನು ಸುರಕ್ಷಿತಗೊಳಿಸಲು ಲಾಕ್ ನಟ್ ಅನ್ನು ಬಳಸಲಾಗುತ್ತದೆ. ಡ್ರೈವರ್ ಬ್ರೇಕ್ ಪೆಡಲ್ ಅನ್ನು ಒತ್ತಿದಾಗ ಪಿಸ್ಟನ್ ಮಾಸ್ಟರ್ ಸಿಲಿಂಡರ್ ಒಳಗೆ ಆಯಿಲ್ ಅನ್ನು ಒತ್ತುತ್ತದೆ. ಆಯಿಲ್ ಅನ್ನು ಮಾಸ್ಟರ್ ಸಿಲಿಂಡರ್ನಿಂದ ವೀಲ್ ಸಿಲಿಂಡರ್ಗೆ ಪೈಪ್ಲೈನ್ ಮೂಲಕ ಹರಿಯುತ್ತದೆ. ಈಗ ಆಯಿಲ್ ಅನ್ನು ವೀಲ್ಗಳ ಸಿಲಿಂಡರ್ ಒಳಗೆ ಪ್ರವೇಶಿಸುತ್ತದೆ. ಆದ್ದರಿಂದ ಆಯಿಲ್ ಪ್ರೆಷರ್ನಿಂದಾಗಿ ಎರಡೂ ಪಿಸ್ಟನ್ಗಳು ವಿಸ್ತರಿಸುತ್ತದೆ. ಪಿಸ್ಟನ್ ಚಲನೆಯಿಂದಾಗಿ ಬ್ರೇಕ್ ಬೂಟ್ಗಳು ಬ್ರೇಕ್ ಡ್ರಮ್ ಒಳಗೆ ವಿಸ್ತರಿಸುತ್ತದೆ. ಶೂಗಳು ಮತ್ತು ಬ್ರೇಕ್ ಡ್ರಮ್ ನಡುವಿನ ಘರ್ಷಣೆಯಿಂದಾಗಿ ವೀಲ್ಗಳನ್ನು ನಿಲ್ಲಿಸುತ್ತದೆ. ಈಗ ನಾವು ವಿಷಯದ ಅಂತ್ಯದಲ್ಲಿದ್ದೇವೆ. ಈ ವಿಷಯದಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿತಿದ್ದೀರಿ. ಬ್ರೇಕಿಂಗ್ ಸಿಸ್ಟಮ್ನ ಪ್ರಮುಖ ಭಾಗಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಬ್ರೇಕಿಂಗ್ ಸಿಸ್ಟಮ್ನ ಭಾಗಗಳ ಕಾರ್ಯಗಳ ಬಗ್ಗೆ ನಾವು ಸ್ವಲ್ಪ ಚರ್ಚಿಸಿದ್ದೇವೆ.